ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶ್ರಾವಣ ಮಾಸ ಅಂತ ಅಂದ್ರೇನೆ ಹಬ್ಬಗಳ ದಿನ ಅಂತ ಹೇಳ್ಬೋದು. ಆ ಹಬ್ಬಗಳಲ್ಲಿ ತೋಟದ ದೇವರು ಅಂತ ಒಂದು ಅಂತಾನೂ ಹೇಳ್ಬೋದು. ನಮ್ಮ ಅಜ್ಜಿ ತಾತ ತುಂಬಾ ವರ್ಷಗಳಿಂದ ನಡೆಸ್ಕೊಂಡ್ ಬಂದಿದ್ದಾರೆ. ಅದು ಹೇಗೆ ಆಚರಿಸುತ್ತಾರೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ಗಾಯ್ಸ್ ನೋಡಿ, ಅಜ್ಜಿ ಈಗಲೂ ತಲೆ ಮೇಲೆ ಹೊತ್ಕೊಂಡ್ಬಂದು ದೇವರಿಗೆ ನೈವೇದ್ಯ ಕೊಡ್ತಾರೆ. ಪೂಜೆ ಮಾಡೋ ತಂಗಿನ ಮರಕ್ಕೆ ಈ ಥರ ಚಿಕ್ಕದಾಗಿ ಪುಟ್ಟದಾಗಿ ಚಪ್ರ ಹಾಕಿರ್ತಾರೆ. ಚಪ್ರ ಹಾಕಿದ್ಮೇಲೆ ಕೆಳಗಡೆ 3 ಕಲ್ಲುಗಳನ್ನ ಇಟ್ಬಿಟ್ಟು ಫಸ್ಟು ಅದಕ್ಕೆಲ್ಲ ಅರ್ಶಿನ ಕುಂಕುಮ ಇಟ್ಟಾದ್ಮೇಲೆ ಮಾಡಿ ಗಣಪತಿ ಪೂಜೆ ಮಾಡಾದ್ಮೇಲೆ ತಂಗಿನ ತೋಟಕ್ಕೆಲ್ಲ ಪೂಜೆ ಮಾಡ್ತಾರೆ. ಅದಾದ್ಮೇಲೆ ನೈವೇದ್ಯ ಮಾಡ್ತಾರೆ. ನೈವೇದ್ಯ ಮಾಡಾದ್ಮೇಲೆ ತೋಟಕ್ಕೆಲ್ಲ ಅನ್ನ ಹಾಕ್ಬೇಕಂತೆ. ಅದಕ್ಕೋಸ್ಕರ ಅನ್ನನೆಲ್ಲ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹೆಚ್ಚಲಿ ಅಂತ ಪೂಜೆ ಎಲ್ಲ ಆದ್ಮೇಲೆ ಅದೇನು ನೈವೇದ್ಯಕ್ಕೆ ಏನು ಇಟ್ಟಿರ್ತಾರೋ ಅದನ್ನೆಲ್ಲ ಫುಲ್ಲೆಲ್ಲ ತೋಟದ ಸುತ್ತ ರೈಟ್ ಸೈಡಿಂದ ಫುಲ್ಲೆಲ್ಲ ಚೆಲ್ಕೊಂಬರ್ತಾರೆ. ಅದಾದ್ಮೇಲೆ ತೋಟದೆಲ್ಲ ಕೂತ್ಕೊಂಡು ಊಟ ಮಾಡೋದು ಎಷ್ಟು ಚಂದ ಅಲ್ವಾ? ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.